ಬಿಜ್ಗಡೆ ಊರಿನ ಒಂದು ಆರ್ಮಿ ಮ್ಯಾನ್ ಅವನ ಜೊತೆ ಮದ್ವೆ ಆಗಿದ್ದೇನೆ. ಹಿಂದೂ ಧರ್ಮದ ಪ್ರಕಾರ ಮದ್ವೆ ಆಗಿದ್ದೇನೆ, ಲೀಗಲಿ ಆಗಿ ಮದ್ವೆ ಆಗಿದ್ದೇನೆ. ಆದ್ರೂ ಅವನು ಮದ್ವೆ ಆಗಿಲ್ಲ ಅಂತ ಹೇಳ್ತಾ ಇದ್ದಾನೆ. ಆರ್ಮಿ ಮ್ಯಾನ್ ಆಗಿ ಡ್ಯೂಟಿನಲ್ಲಿ ಇದ್ಕೊಂಡು ನಾಕ್ ಸ್ಮಾರ್ಟ್ ಫೋನ್ 8 ಸಿಮ್ ಕಾರ್ಡ್ ಯೂಸ್ ಮಾಡ್ಬಿಟ್ಟು 18 ಹುಡುಗಿಯರನ್ನ ಮೋಸ ಮಾಡಿದ್ದಾನೆ. ಮದ್ವೆ ಆಗ್ತೀನಿ, ಪ್ರೀತಿ ಮಾಡ್ತೀನಿ ಅಂತ ಹೇಳಿ ಅವನ ಮೋಸ ಮಾಡಿದ್ದಾನೆ. ಇದು ಒಂದು ದೊಡ್ಡ ಕ್ರೈಮ್ ಆಗಿದೆ. ಇಂತ ಒಂದು ಕ್ರೈಮ್ ಆದ್ರೂ ಕೂಡ ನನ್ನ ಪ್ರಕಾರ ನಾನು ಮಹಿಳಾ ಗ್ರಾಮೀಣ ಪೊಲೀಸ್ ಸ್ಟೇಷನ್ ನಲ್ಲಿ ಅವನ ಮೇಲೆ 498 ಕೇಸ್ನು ಕೊಟ್ಟಿದ್ದೀನಿ, ಫ್ಯಾಮಿಲಿ ಕೋರ್ಟ್ ನಲ್ಲಿ ಕೇಸ್ ಕೊಟ್ಟಿದ್ದೀನಿ. ಇದು ಬರೀ ನನ್ನ ಪ್ರಶ್ನೆ ಅಲ್ಲ, ಇನ್ನು ಹಲವಾರು ಹುಡುಗಿಯರು ಇದ್ರೊಳಗಡೆ ಸಿಕ್ಕಾಕೊಂಡಿದ್ದಾರೆ. ಅವರು ತಮ್ಮ ಮಾನ ಮರ್ಯಾದೆ ಹರಾಜಾಗುತ್ತಂತ ಒಂದು ಭಯದಿಂದ ಮುಂದೆ ಬರ್ತಾ ಇಲ್ಲ. ಅವ್ರು ಮುಂದೆ ಬರ್ತಾ ಇಲ್ಲ ಅಂತ ಅವ್ರಿಗೆ ಹಂಗೆ ಬಿಡಕ್ಕಾಗಲ್ಲ ಸರ್. ಇದು ಕೂಡ ಅವ್ರ ಜೀವನದ ಪ್ರಶ್ನೆ ಇದೆ. ಇದು ಪೊಲೀಸ್ ಕಮಿಷನರ್ ಆಗ್ಲಿ, ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಆಗ್ಲಿ ಇದನ್ನ ಸೀರಿಯಸ್ ಆಗಿ ತಗೊಳ್ಬೇಕು. ನಾವು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂತ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಅದೇ 18 ಹುಡುಗಿಯರು ಇದ್ರೊಳಗೆ ಸಿಕ್ಕಾಕೊಂಡಿದ್ದಾರೆ. ಅವ್ರ ಬಗ್ಗೆ ಯಾರು ವಿಚಾರಣೆ ಮಾಡ್ತಾ ಇಲ್ಲ. ಅದಕ್ಕೆ ನನಗೋಸ್ಕರ ನಾನು ಹೋರಾಟ ಮಾಡ್ತಾನೆ ಇದ್ದೀನಿ. ಆದ್ರೆ ನಾನು 18 ವರ್ಷದಿಂದ ಒಂದು ಸೋಷಿಯಲ್ ವರ್ಕರ್ ಅಂತಾನೆ ಒಂದು ಕೆಲಸ ಮಾಡ್ಕೊಂತ ಬಂದಿದ್ದೀನಿ. ಇವತ್ತ ಬೇರೆ 18 ಹುಡುಗಿಯರಿಗೋಸ್ಕರ ನಾನು ಹೋರಾಟ ಮಾಡ್ತಾ ಇದ್ದೀನಿ. ಅಕ್ಷಯ್ ಗಣಪತಿ ನಲ್ವಡೆಗೆ ಏನಿದೆ, ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಲಿಂದ ಲೆಟರ್ ಹೋಗ್ಬೇಕು ಅವ್ನ ಯೂನಿಟ್ಗೆ, ಅವ್ನಿಗೆ ಕೋರ್ಟ್ ಮಾರ್ಷಲ್ ಮಾಡ್ಬೇಕು. 18 ಹುಡುಗಿಯರ ಜೀವನದ ಜೊತೆ ಏನೋ ಅವ್ನು ಆಟ ಮಾಡಿದನಲ್ಲ, ಅವ್ನಿಗೆ ತಕ್ಕ ಶಿಕ್ಷೆ ಅವ್ರಿಗೆ ಸಿಗ್ಲೇಬೇಕು ಅಂತ ನನ್ನ ಈ ಹೋರಾಟ ಇದೆ ಸರ್. ಅವ್ನಿಗೆ ಶಿಕ್ಷೆ ಆಗುವವರೆಗೇನು ನನ್ನ ಈ ಹೋರಾಟ ನಿಲ್ಲೋದಿಲ್ಲ. ಆರ್ಮಿ ಮ್ಯಾನ್ ಇದಾನಂತ ಅವ್ನಿಗೆ ಯಾವುದೇ ಅಧಿಕಾರ ಇಲ್ಲ. ಅಲ್ಲಿ ಕುತ್ಕೊಂಡು ಸ್ಮಾರ್ಟ್ ಫೋನ್ಸ್ ಯೂಸ್ ಮಾಡ್ಕೊಂಡು ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಸೋಷಿಯಲ್ ಮೀಡಿಯಾ ಮುಖಾಂತರ ಇಷ್ಟೆಲ್ಲ ಹುಡುಗಿಯರ ಜೀವನ ಆಟ ಆಡೋ ಅಧಿಕಾರ ಅವ್ನಿಗೆ ಯಾರು ಕೊಟ್ಟಿದ್ದಾರೆ? ಅವನ ಮೇಲೆ ಆಕ್ಷನ್ ಆಗ್ಲೇಬೇಕು. ಅವನು ಕೋರ್ಟ್ ಮಾರ್ಷಲ್ ಆಗೋವರೆಗೇನು ನನ್ನ ಈ ಹೋರಾಟ ನಿಲ್ಲೋದಿಲ್ಲ. ಅಂತಾರಾಷ್ಟ್ರೀಯ ಮಹಿಳಾ ದಿನದ ಅರ್ಥ ಏನು ಸರ್? ತಮ್ಮ ಹಕ್ಕಗೋಸ್ಕರ ಹೋರಾಟ ಮಾಡುವಂತ ದಿನ, ಮಹಿಳೆಯರು ತಮ್ಮ ಹಕ್ಕಗೋಸ್ಕರ ಹೋರಾಟ ಮಾಡುವಂತ ದಿನ. ಈ ದಿನ ನಾನು ಹಂಗೆ ಬಿಡಕ್ಕಾಗಲ್ಲ ಸರ್. ನಾನು ಬೇರೆಯವ್ರಿಗೋಸ್ಕರ ಹೋರಾಟ ಮಾಡಿದ್ದೀನಿ, ನನ್ಗೋಸ್ಕರನೂ ಹೋರಾಟ ಮಾಡ್ತೀನಿ, ನಾನು ಸಾಯುವರೆಗೂ ಬೇರೆಯವ್ರಿಗೋಸ್ಕರ ಹೋರಾಟ ಮಾಡ್ತೀನಿ ಸರ್. ಅದ್ರ ಜೊತೆಗೆ ನಾನು ಇನ್ನೊಂದು ಕೇಸ್ ಹೈಲೈಟ್ ಮಾಡಿ ಬಯಸ್ತೀನಿ ಸರ್. ಧರ್ಮಸ್ಥಳದ ಸೌಜನ್ಯ ಕೇಸ್ ಬಗ್ಗೆ ನಾನು ಇಲ್ಲಿ ಹೈಲೈಟ್ ಮಾಡಿ ಬಯಸ್ತೀನಿ. 12 ವರ್ಷ ಆದ್ರೂ ಸರ್ ಆ ಸಹೋದರಿಗೆ ಇದುವರೆಗೆ ನ್ಯಾಯ ಸಿಕ್ಕಿಲ್ಲ. ಯಾಕೆ ಸರ್? ಬಿಕಾಸ್ ಅಲ್ಲೇ ಪೊಲೀಸರು ಮಿಸ್ಗೈಡ್ ಮಾಡಿದ್ದಾರೆ, ಎವಿಡೆನ್ಸ್ ನ ಡಿಸ್ಟ್ರಾಯ್ ಮಾಡಿದ್ದಾರೆ. ಒಂದ್ ಹುಡುಗಿ ಮೇಲೆ ಗ್ಯಾಂಗ್ ರೇಪ್ ಆಗುತ್ತೆ, ಅಲ್ಲಿ ಒಂದು ಸ್ಟ್ರಾಂಗ್ ವ್ಯಕ್ತಿ ರೇಪ್ ಮಾಡಿದಾನೆ. ಅವ್ರ ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಗ್ಯಾಂಗ್ ರೇಪ್ ಮಾಡಿದ್ರು ಕೂಡ ಪೊಲೀಸರೇ ಹೆಲ್ಪ್ ಮಾಡಿ ಆ ಕೇಸ್ ನ ಮುಚ್ಚಾಕ್ತಾರೆ. ಅಂದ್ರೆ ಜಸ್ಟಿಸ್ ಎಲ್ಲಿದೆ ಸರ್? ಆ ಹುಡುಗಿ 12 ವರ್ಷ ಅವಳ ಆತ್ಮ ಕೂಡ ಇನ್ನು ಜಸ್ಟಿಸ್ಗೋಸ್ಕರ ಹೋರಾಟ ಮಾಡ್ತಿರುವಾಗ ನಾನು ಇನ್ನು ಬದುಕಿದ್ದೀನಿ ಸರ್. ನಾನ್ ಯಾಕೆ ಹೋರಾಟ ಮಾಡಬಾರ್ದು? ಅದಕ್ಕೆ ನಾನು ಹೋರಾಟ ಮಾಡ್ತಾ ಇದ್ದೀನಿ. ಇವತ್ತು ಬರೇ ಪ್ರಮೋದ ಅಕ್ಷಯ್ ನಲ್ವಡೆ ಹಾಗೂ 18 ಹುಡುಗರಿಗೋಸ್ಕರ ಅಲ್ಲ ಸರ್, ಸೌಜನ್ಯ ಕೇಸ್ಗೋಸ್ಕರನು ನಾನು ನನ್ನ ಧ್ವನಿಯನ್ನ ಎತ್ತಾ ಇದ್ದೀನಿ. ಆ ಹುಡುಗಿಗೂ ನ್ಯಾಯ ಸಿಗ್ಬೇಕು. ಯಾರು ಪ್ರಾಮಾಣಿಕವಾಗಿ ದುಡಿತಾ ಇದ್ದಾರೆ ಅವರಿಗೆ ಅಲ್ಲಿ ಫಲ ಸಿಗ್ಬೇಕು. ಯಾವ ಆಫೀಸರ್ ಈ ಕೇಸ್ ನ ಮಿಸ್ಲೀಡ್ ಮಾಡಿದ್ದಾರೆ, ಮಿಸ್ಟರ್ ಯೋಗೇಶ್ ಅಂತ ಸಬ್ ಇನ್ಸ್ಪೆಕ್ಟರ್, ಅವ್ರಿಗೆ ಡಿಸ್ಮಿಸ್ ಮಾಡ್ಬೇಕು ಈ ಕೇಸ್ಲಿಂದ ಅಂತ ನಾನು ಈ ಮನುಷ್ಯರಿಂದ, ಈ ಜಗದಿಂದ ಇವತ್ತು ನನ್ನ ಧ್ವನಿಯನ್ನ ಎತ್ತಾ ಇದ್ದೀನಿ ಸರ್. FIR ಮಾಡಿದ್ದಾರೆ, ಇನ್ನು ಚಾರ್ಜ್ ಶೀಟ್ ಆಗಿಲ್ಲ ಸರ್. ಚಾರ್ಜ್ ಶೀಟ್ ಹೋಗ್ಬೇಕು. ಫ್ಯಾಮಿಲಿ ಕೋರ್ಟ್ಗೆ ನಾನು ಮೇಂಟೆನೆನ್ಸ್ ಕೇಸ್ ಹಾಕಿದ್ದೀನಿ. ಅದು ಅಲ್ಲದೆ ನಾನು ಕಂಜುಗಲ್ ರೈಟ್ಸ್ ನಾನು ಹೋಗಿ ಜೀವನ ಮಾಡ್ತೇನೆ ಅಂತಾನೆ ಹಾಕಿದ್ದೀನಿ ಸರ್. ಡಿವೋರ್ಸ್ ಅಂತಾನು ನಾನು ಸಾಯೋವರೆಗೆ ಅವ್ನಿಗೆ ಡಿವೋರ್ಸ್ ಕೊಡಲ್ಲ ಸರ್. ಯಾಕೆ ಡಿವೋರ್ಸ್ ಕೊಡ್ಬೇಕು? ನಾನು ಅವ್ನಿಗೆ ಡಿವೋರ್ಸ್ ಕೊಟ್ರೆ ಇನ್ನೂ ಹುಡುಗಿಯರ್ನೆಲ್ಲ ಹಾಳು ಮಾಡ್ತಾನೆ. ಇಂಥ ನಾಲ್ಕು ಸೊಳೆ ಮಗನ್ಗೆ ಅವ್ನಿಗೆ ಸಸ್ಪೆಂಡ್ ಆಗ್ಬೇಕು. ಹಿಂಗೆ ಬರೀ ಬತ್ಲೆ ಮಾಡಿ ಅವ್ನಿಗೆ ಇದೇ ಚೌಕದಲ್ಲಿ ಅವ್ನಿಗೆ ಹೊಡಿಬೇಕು. ಎಲ್ಲ ಹೆಣ್ಮಕ್ಳು ಕೂಡ ಅಂತ ಬುದ್ಧಿ ಅವ್ನಿಗೆ ಕಲಿಸ್ಬೇಕು ಸರ್. ನಾನು ಇವತ್ತು ಸುಮ್ನೆ ಕೂತ್ರೆ ಎಲ್ಲರೂ ಹಿಂಗೆ ಸುಮ್ನೆ ಕೊಡ್ತಾರೆ ಸರ್. ಇಡೀ ಜೀವನಾನೇ ಹೋರಾಟ ಮಾಡ್ಕೊಂತ ಬಂದಿದ್ದೀನಿ. ನಾನು ಯಾಕೆ ಹೋರಾಟ ಮಾಡಬಾರ್ದು ಸರ್? ಎಲ್ರು ಸಂಪರ್ಕದಲ್ಲಿ ಇದ್ದಾರೆ, ಎಲ್ರು ನಂಗೆ ಚಾಟ್ ಮಾಡ್ತಾ ಇದ್ದಾರೆ ಸರ್. ಅವ್ನ ಫೋನ್ ಇದುವರೆಗೆ ಸೀಸ್ ಮಾಡಿಲ್ಲ. ಯಾಕೆ ಸೀಸ್ ಮಾಡಿ 18 ಇಲ್ಲ 50 ಹುಡುಗಿಯರು ಸಿಗ್ತಾರೆ ಸರ್. ಅವ್ನ ಫೋನ್ ಸೀಸ್ ಮಾಡಿ ಎಲ್ಲ ಎಂಕ್ವೈರಿ ಆಗ್ಬೇಕಲ್ಲ. 498 ಕೇಸ್ ಕೊಟ್ಟಿದ್ದೀನ ಅಂತ ತೋರಿಸಿ ಅವರು ಆ ಫೋನ್ ನ ಸೀಸ್ ಮಾಡ್ತಾ ಇಲ್ಲ. ಅವ್ನ ಫೋನ್ ಸೀಸ್ ಮಾಡಿ ಎಲ್ಲ ಡೀಟೇಲ್ಸ್ ಸಿಗತ್ತೆ. ಎಷ್ಟು ಹುಡುಗಿಯರು ಇದ್ರೊಳಗೆ ಸಿಕ್ಕಾಕೊಂಡಿದ್ದಾರೆ. ಕ್ರೇಜಿ ಕಿಲ್ಲರ್ ಅಂತ ಒಂದು ಇನ್ಸ್ಟಾಗ್ರಾಮ್ ಮುಖಾಂತರ ಇದನ್ನೆಲ್ಲ ಮಾಡಿದಾನೆ ಅವನು. ಆರ್ಮಿನಲ್ಲಿ ಇದ್ದಾನೆ ಸರ್. 2 ತಿಂಗಳಾಯ್ತು ಲೀವ್ ಮೇಲೆ ಬೆಳಗಾಂನಲ್ಲೇ ಇದ್ದಾನೆ. ಅವ್ನ ಪೋಸ್ಟಿಂಗ್ ಫೋರ್ಟ್ ವಿಲಿಯಮ್ಸ್ ಕೋಲ್ಕತ್ತಾನಲ್ಲೇ ಪೋಸ್ಟಿಂಗ್ ಇದೆ ಸರ್. ಅವ್ನಿಗೆ ಅಲ್ಲೇ ಅಬ್ಸೆಂಟ್ ಮಾಡಿ ಇಲ್ಲೇ ಕಳ್ಸಿದ್ದಾರೆ. ಈ ಕೇಸ್ ನ ಮುಗಿಸ್ಕೊಂಡೆ ನೀನು ಬರ್ಬೇಕಂತ ಅವ್ನು ಮುಖ ಮುಚ್ಕೊಂಡು ಅಡ್ಡಾಡ್ತಾ ಇದ್ದಾನೆ. ಅವನು ತಪ್ಪು ಮಾಡಿಲ್ಲ ಅಂದ್ರೆ ಯಾಕೆ ಅವನು 2 ತಿಂಗಳಿಂದ ಮುಖವನ್ನು ಮುಚ್ಕೊಂಡು ಅಡ್ಡಾಡ್ತಾ ಇದ್ದಾನೆ? ಬರ್ಲಿ ಮೀಡಿಯಾ ಮುಂದೆ ಉತ್ತರ ಕೊಡ್ಲಿ. ಯಾಕೆ ಕೊಡ್ತಾ ಇಲ್ಲ? ನಾನು ಇದಕ್ಕಿಂತ ಮುಂಚೆ 2 ಸತಿ ಬಂದು ಮೀಡಿಯಾ ಬಂದು ಎಲ್ಲ ಇಟ್ಕೊಟ್ಟಿದ್ದೀನಿ. ಅವ್ನು ಯಾಕೆ ಮುಂದೆ ಬರ್ತಾ ಇಲ್ಲ? ಮುಂದೆ ಬರ್ಬೇಕಲ್ಲ ನಿಜ ಇದ್ರೆ.